ಪಾಪು ತುಂಬಾನೇ ಕೆಟ್ಲೆ ಮಾಡ್ತಿದ್ದ ನೋಡಿ. ಹಾಲು ಕೂಡ ಫುಲ್ ಹೊಡೆದೋಗ್ಬಿಡ್ತು ಇವತ್ತಿನ ಕೆಲಸ. ಸಾಂಬಾರು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಈಸಿಯಾಗಿ ಆಲೂಗಡ್ಡೆ ಬಟಾಣಿ ಇದ್ರೆ ಸಾಕು. ಈ ರೀತಿ ಪಲಾವ್ನ ಕೂಡ ಮಾಡ್ಕೊಬೋದು. ಟೇಸ್ಟಿಯಾಗಿ ಕೂಡ ಈಸಿಯಾಗಿ ಕೂಡ ಮಾಡ್ಕೊಬೋದು. ನೋಡಿ ಎಷ್ಟು ಉಡಿಯಾಗಿ ಕೂಡ ಬಂದಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸ್ಗೆ ಏನಪ್ಪ ಹಾಕಬೇಕು ಅಂದರೆ ಈ ರೀತಿ ಸಿಂಪಲ್ ಆಗಿ ಈಸಿಯಾಗಿರುವಂತಹ ಬಟಾಣಿ ಆಲೂಗಡ್ಡೆ ಇದ್ರೆ ಸಾಕು. ಈ ರೀತಿ ಪಲಾವ್ ಮಾಡ್ಕೊಬಹುದು. ಪಾಪು ಎದ್ದ ತಕ್ಷಣ ಆಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹಾಗಾಗಿ ಹೊರಗಡೆ ಕರ್ಕೊಂಡು ಕೂರಿಸ್ಕೊಂಡಿದ್ದೀನಿ. ತುಂಬಾನೇ ಮಳೆ ಬರೋ ರೀತಿಯಾಗಿದೆ. ಮೋಡ ಕವಿದ ವಾತಾವರಣ ಕೂಡ ಇತ್ತು. ಮೈ ಚಾನಲ್, ನಾನು ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಅದು ಹಂಚಿಗೆ ನೀರು ಹಾಕ್ತೀನಿ ಅಂತಿದ್ದಾರೆ. ಬೇಡ ಕಣೋ, ಇನ್ನೂ ಅಡುಗೆನೇ ಮಾಡಿಲ್ಲ. ಸಾಕಾಗಿದೆ ನನ್ನ ಕಾಲಲ್ಲಿ. ಏನು ಪಡ್ಡು ಪಡ್ಡು ಮಾಡ್ತೀಯಾ? ಆಪು ಹಾಕಂಗಿಲ್ಲ, ಹಾಗೆ ಮಾಡು. ಪಪ್ಪುನ ಆಡಿಸ್ಕೊಳ್ತಾ ಕೂತಿದ್ದೆ. ಆಡಿಸ್ಕೊಳ್ತಾ ಕೂತ್ರೆ ಕೆಲಸನೇ ಆಗಲ್ಲ ಅಂತ ಮತ್ತೆ ಒಂದು ಕಡೆ ಹಾಲು ಬಿಸಿಗೆ ಇಟ್ಕೊಂಡು ಒಂದು ಕಡೆ ರೈಸ್ ಇಟ್ಕೊಂಡಿದ್ದೀನಿ. ಈಗ ನೈಟ್ಗೆ ಅಂತ ಅಡುಗೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅಡುಗೆ ಮಾಡ್ತಿದ್ಯ? ರೆಸಿಪಿ ಏನು? ಪಡ್ಡು ಪಡ್ಡು ಮಾಡ್ತಿದ್ಯಾ? ಹೇಗೆ ಮಾಡ್ತಾರೆ? ಮಾಡ್ತೀಯ ಪಡ್ಡನ? ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ತೀರಾ? ನಮ್ಮ ಪಾಪ ತುಂಬಾ ಕಿಟ್ಲೆ ಮಾಡ್ತಿದ್ರು. ಅವ್ರನ್ನ ಕೂಡ ಆಟಾಡ್ಸ್ಕೊಳ್ತಾ ಇನ್ನೇನು ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡೆ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದೀನಿ, ಒಂದು ಕಡೆ ಅನ್ನ ಕೂಡ ರೆಡಿ ಆಗ್ತಾ ಇದೆ. ಮುದ್ದೆ ಕೂಡ ಮಾಡ್ಕೊಬೇಕು. ಅದ್ರಲ್ಲಿ ನಮ್ಮ ಪಾಪ ತುಂಬಾ ಕಿಟ್ಲೆ ಆಗಿದ್ದಾನೆ. ಹಾಗಾಗಿ ಅವನ್ನ ಕೂಡ ಸಮಾಧಾನ ಮಾಡ್ತಾ ಇದ್ದೆ. ನಂಗಂತೂ ಸರದ್ ಬೇಜಾರಾಯ್ತು. ಇನ್ನು ಅಡುಗೆ ಕೂಡ ಆಗಿಲ್ಲ ಅಂತೇಳಿ ಹಸ್ಬೆಂಡ್ ಕೂಡ ಈಗ ಬಿಡ್ತಾರೆ ಅಂತೇಳಿ ಒಂದು ಕಡೆ ಹಾಲನ್ನು ಇಟ್ಕೊಂಡಿದ್ದೆ. ಹಾಲು ಫುಲ್ ಹೊಡೆದೋಗ್ಬಿಡ್ತು. ಮತ್ತೆ ಅದರಲ್ಲಿ ಏನಾದರೂ ರಸಗುಲ್ಲ ಮಾಡೋಣ ಅಂತ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇನ್ನೇನು ಬೇಗನೆ ಸಾಂಬಾರು ಕೂಡ ರೆಡಿ ಮಾಡ್ಕೊಂಡೆ. ರಸಗುಲ್ಲ ಮಾಡೋದನ್ನ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ಬೆಳಗ್ಗೆಯಿಂದನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಹಸ್ಬೆಂಡ್ ಸ್ವಲ್ಪ ಬೇಗನೆ ಡ್ಯೂಟಿ ಹೋಗ್ತಾರಲ್ವಾ, ಹಾಗಾಗಿ ಬಟಾಣಿ ಆಲೂಗಡ್ಡೆ ಹಾಕಿ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದಕ್ಕೆ 1 ಆಗೋಷ್ಟು ಆಲೂಗಡ್ಡೆ ಬಟಾಣಿನ ನೈಟೇ ನೆನೆಸಿಟ್ಟಿದ್ದೆ. ನೀವು ಹಸಿ ಬಟಾಣಿ ಕೂಡ ಇದ್ರೆ ಯೂಸ್ ಮಾಡ್ಕೊಬಹುದು. ಒಂದು ಚಿಕ್ಕದಾಗಿ ಚಿಟ್ಕೊಂಡಿರುವಂತಹ ಈರುಳ್ಳಿ, ತೊಳೆದಿಟ್ಕೊಂಡಿರುವಂತಹ ಅಕ್ಕಿ, ಹಾಗೆ ಸ್ಪೈಸಸ್ ಎಲ್ಲ ಥರದ ಸ್ಪೈಸಸ್ ಕೂಡ ತೊಗೊಂಡಿದ್ದೀನಿ. ಕೊರ್ಬೇನ್ ಸೊಪ್ಪು, ಹಾಗೆ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ಅರ್ಧ ಟೊಮೆಟೊ ಅಷ್ಟು ಹುಳಿ ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದೀನಿ. ಹಾಗೆ 2 ಹಸಿಮೆಣಸಿನಕಾಯಿ ಹೆಸರನ್ನ ತೊಗೊಂಡಿದ್ದೀನಿ. ತುಂಬಾನೇ ಈಸಿ. ಬೆಳಿಗ್ಗೆ ಮಾರ್ನಿಂಗ್ ಟಿಫನ್ ಮಾಡ್ಕೊಬೇಕು ಅಂದ್ರೆ ಈ ರೀತಿ ಸಿಂಪಲ್ ಆಗಿ ಒಂದು ಆಲೂಗಡ್ಡೆ ಹಸಿ ಬಟಾಣಿ ಇದ್ರೆ ಸಾಕು. ಈ ರೀತಿ ಟೇಸ್ಟಿ ಆಗಿರೋಂಥ ಪಲಾವ್ ಕೂಡ ಮಾಡ್ಕೊಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಏನಪ್ಪ ಟಿಫನ್ ಮಾಡಬೇಕು ಅಥವಾ ಮಕ್ಳಿ ಬಾಕ್ಸಿಗೆ ಏನು ಟಿಫನ್ ಮಾಡಬೇಕು ಅಂದ್ರೆ ಈ ರೀತಿ ಸಿಂಪಲ್ ಆಗಿ ಆಲೂಗಡ್ಡೆ ಬಟಾಣಿ ಪಲಾವ್ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗೈತೆ. ಮನೆಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ಸಿಂಪಲ್ ಬ್ರೇಕ್ಫಾಸ್ಟ್ ಕೂಡ. ಇದನ್ನ ಮಾಡ್ಕೊಳ್ಳಿ ಕೂಡ ತುಂಬಾನೇ ಈಸಿ. ಕುಕ್ಕರಲ್ಲೇ ಆರಾಮಾಗಿ ಈಸಿಯಾಗಿ ಕೂಡ ಮಾಡ್ಕೊಬಹುದು. ಮೊದಲಿಗೆ ನಾನು 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ಬೇಕಾದ್ರೆ ನೀವು ತುಪ್ಪ ಕೂಡ ಆಡ್ ಮಾಡ್ಕೊಬಹುದು. ತದನಂತರ ತಗೊಂಡಿರುವಂತ ಎಲ್ಲಾ ಸ್ಪೈಸಸ್ ಕೂಡ ಹಾಕೊಂಡು, ತದನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಂಡು ಒಂದು 2 ನಿಮಿಷ ಸಾಸಿವೆ ಜೀರಿಗೆ ಹಾಕೊಂಡಾದ್ಮೇಲೆ ಸಿಡಿಯೋ ತನಕ ಬಿಟ್ಕೊಳ್ತೀನಿ. ತದನಂತರ ಕರ್ಬೇ ಸೊಪ್ಪು ಕೂಡ ಹಾಕೊಂಡು ಒಂದು 2 ನಿಮಿಷ ಅದು ಕೂಡ ಎಣ್ಣೆಲೆ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕೊಳ್ತಿದ್ದೀನಿ. ಅಥವಾ ನಿಮ್ಮ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅದನ್ನೇ ಕೂಡ ಯೂಸ್ ಮಾಡ್ಕೊಬಹುದು. ಒಂದ್ 2 ನಿಮಿಷ ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ಲೈಡ್ಸ್ ಆಗಿ ಇಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಹಾಕೊಳ್ತಿದ್ದೀನಿ. ಇದು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಾದ ನಂತರ ತಗೊಂಡಿರುವಂತಹ ಹಸಿಮೆಣಸಿನಕಾಯಿ ಕೂಡ ಹಾಕೊಂಡು ಅದನ್ನು ಕೂಡ ಒಂದ್ 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿ ಹಸಿಮೆಣಸಿನಕಾಯಿ ಚೆನ್ನಾಗಿ ಬಾಡಿಸ್ಕೊಂಡು ಆದ ನಂತರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರುವಂತಹ ಆಲೂಗಡ್ಡೆ ಕೂಡ ಹಾಕೊಂಡು ಇದನ್ನು ಕೂಡ ಅಷ್ಟೇ ಎಣ್ಣೆಯಲ್ಲಿ 1-2 ರಿಂದ ಎಣ್ಣೆಲೆ ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಆಲೂಗಡ್ಡೆ, ಹಸಿಮೆಣಸಿನಕಾಯಿನ. ತದನಂತರ ನೆನೆಸಿಟ್ಕೊಂಡಿರುವಂತಹ ಬಟಾಣಿ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 1-2 ರಿಂದ 3 ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೆಸಿಪಿ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಹುಳಿ ಟೊಮೆಟೊ ತಗೊಂಡಿದ್ನಲ್ವಾ, ಅದನ್ನ ರುಬ್ಕೊಂಡಿದ್ದೀನಿ. ರುಬ್ಬಿ ತದನಂತರ ಹಾಕೊಳ್ತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ರೀತಿ ಟೊಮೆಟೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಒಂದು ಕುದಿ ಬರೋ ರೀತಿ 2 ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ತೀನಿ. ಇದಕ್ಕೆ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂತಹ ಗರಂ ಮಸಾಲ ಪುಡಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಪಲಾವ್ ಪೌಡರ್ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
2 ನಿಮಿಷ ಎಣ್ಣೆಲೆ ಚೆನ್ನಾಗಿ ಫ್ರೈ ಆದಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ತಾ ಇಲ್ಲ. ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕು ಅನ್ಸಿದ್ರೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಬೋದು. ನಾನು ಹಸಿಮೆಣಸಿನಕಾಯಿ ತುಂಬಾ ಖಾರ ಇದೆ 2 ಹಾಕಿದ್ದೆ, ಹಾಗಾಗಿ ನಾನು ಇದಕ್ಕೆ ಖಾರದ ಪುಡಿ ಕೂಡ ಹಾಕ್ಕೊಳ್ತಿಲ್ಲ. ಇದಕ್ಕೆ 2 ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ, ಹಾಗಾಗಿ 4 ಗ್ಲಾಸ್ ಆಗಷ್ಟು ನೀರನ್ನು ಕೂಡ ಹಾಕ್ಕೊಳ್ತೀನಿ. ನಿಮ್ಮ ಅಳತೆಗೆ ತಕ್ಕಷ್ಟು ನೀರನ್ನು ಕೂಡ ಹಾಕ್ಕೊಳ್ಳಿ. ನೀವು ಅಕ್ಕಿ ಎಷ್ಟು ತಗೊಂಡಿರ್ತೀರೋ ಆ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದು ರೆಸಿಪಿ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದು ಉತ್ತಮ. ತದನಂತರ ನಾನು ಇದು ಒಂದು ಕುದಿ ಬಂದ ಆದ ನಂತರ ಅಕ್ಕಿ ಕೂಡ ಹಾಕ್ಕೊಳ್ತಿದ್ದೀನಿ. ನೋಡಿ, ಚೆನ್ನಾಗಿ ಒಂದು ಕುದಿ ಬಂದ್ಮೇಲೆ ರುಚಿ ಕೂಡ ಹಾಕೊಬಹುದು. ಉಪ್ಪು ಅಥವಾ ಖಾರ ನಿಮ್ಗೆ ಏನಾದ್ರು ಕಮ್ಮಿ ಆಗಿದೆ ಅಂದ್ರೆ ಈ ಸಂದರ್ಭದಲ್ಲಿ ಹಾಕೊಬಹುದು. ನನಗೆ ಕರೆಕ್ಟ್ ಇದೆ ಅನ್ಸಿದೆ, ಹಾಗಾಗಿ ಅಕ್ಕಿ ಹಾಕೊಂಡು 1-2 ಸರಿ ಬಾಡಿಸ್ಕೊಂಡು ಆದ ನಂತರ ನಾನು ಇದನ್ನ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಅಷ್ಟೇ ಕೂಗಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಪ್ರಮಾಣಕ್ಕೆ ತಕ್ಕಷ್ಟು ನೀರನ್ನು ಹಾಕಿರೋದ್ರಿಂದ 2 ವಿಜಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಜಿಲ್ ಕೂಗಿಸ್ಕೊಂಡಾದ ನಂತರ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಬಟಾಣಿ ಆಲೂ ಪಲಾವ್ ಅಂತೂ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಮ್ಮೆ ಟ್ರೈ ಮಾಡಿ, ಈಸಿ ಕೂಡ ರೆಸಿಪಿ. ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ ಬಾಕ್ಸ್ಗೆ ಏನು ರೆಸಿಪಿ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ರೆ ಈ ರೀತಿ ಈಸಿಯಾಗಿ ಆಲೂಗೆಡ್ಡೆ ಹಾಗೆ ಬಟಾಣಿ ಇದ್ರೆ ಸಾಕು. ಈ ಸಿಂಪಲ್ ಈಸಿ ಟೇಸ್ಟಿ ಆಗಿರೋ ರೆಸಿಪಿ ಕೂಡ ಮಾಡ್ಕೊಬೋದು. ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ಒಮ್ಮೆ ಟ್ರೈ ಮಾಡಿ ರೆಸಿಪಿನ. ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅವನಿಗೂ ಕೂಡ ಪೊಮಗ್ರನೇಟ್ ಜ್ಯೂಸ್ನ ರೆಡಿ ಮಾಡಿ ಇಟ್ಬಿಟ್ಟಿದೆ. ಬಂದ ತಕ್ಷಣ ಜ್ಯೂಸ್ ಕುಡಿದು ಸ್ವಲ್ಪ ಆಟ ಆಡಿ ಆಮೇಲೆ ಫ್ರೆಶ್ ಅಪ್ ಆಗ್ತಾರೆ. ಇವತ್ತು ಬೆಳಗ್ಗೆಯಿಂದನೂ ಬಿಸಿಲಿತ್ತು, ಅಂದರೆ ಈಗ ಫುಲ್ ಮೋಡ ಗುಡುಗು ಮಿಂಚು ಎಲ್ಲ, ಅದಕ್ಕೆ ಹೊರಗೆ ಕುತ್ಕೊಂಡಿದೆ ವಿಡಿಯೋ ಮಾಡೋಣ ಅಂತ. ನಿದ್ದೆ ಈಗ ಎದ್ದಿದ್ದಾನೆ, ಎದ್ದೊಂದು 5 ನಿಮಿಷ ಆಯ್ತು ಅಷ್ಟೇ, ಹಾಗಾಗಿ ನಿದ್ದೆ. ಅಕ್ಕ ಬೈ ಕಾಲು ಮಳೆ ಬೀಳ್ತಿದೆ, ಹೇಗೆ ಹೋಗೋದು ಮೋಡ, ಅದಕ್ಕೆ ಅವನ ಕೂರಿಸ್ಕೊಂಡು ಸ್ವಲ್ಪ ಹೊರಗಡೆ ಮಳೆ ಬರ್ತಿದೆ ಅಲ್ವಾ, ಮಳೆ ಬರೋಂಗಾಗಿದೆ, ಅದಕ್ಕೆ ಹೊರಗಡೆ ಕೂರಿಸ್ಕೊಂಡಿದ್ದೀನಿ. ಅಮ್ಮ ಎತ್ಕೊ, ನಾನು ಹೊರಗಡೆ ಬಂದು ನೋಡ್ತೀನಿ ಅಂದ್ರ, ಹಾಗಾಗಿ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಮತ್ತೆ ಕರೆಂಟ್ ಬೇರೆ ಇಲ್ಲ, ಬೆಳಗ್ಗೆ ತೆಗೆದ್ರೆ ಕರೆಂಟ್, ಇನ್ನೂ ಕೂಡ ಕರೆಂಟ್ ಕೊಟ್ಟಿಲ್ಲ. ಚಾರ್ಜ್ ಬೇರೆ ಕಮ್ಮಿ ಇದೆ, ಫೋನಲ್ಲಿ ನೋಡಬೇಕು. ಫುಲ್ ಸ್ಟಾರ್ಟ್ ಆಯಿತು ಕೂಡ ಸ್ಟಾರ್ಟ್ ಆಯಿತು. ಹಾಗಾಗಿ ಪಾಪನ್ ಕರ್ಕೊಂಡು ಕೂಡ ಒಳಗಡೆ ಹೋಗೋಣ ಅಂತ ಹೊರಟೆ. ಹಠ ಮಾಡ್ತಿದ್ರು ನಾನು ಬರಲ್ಲ ಅಮ್ಮ ಅಂತ ಹೇಳಿ. ಇನ್ನು ಅವ್ರನ್ನೂ ಕೂಡ ಸಮಾಧಾನ ಮಾಡಿ ಕರ್ಕೊಂಬಂದೆ. ಮತ್ತೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಅಂತ ಬೆಳಗ್ಗೆನೆ ಅಕ್ಕಿ ಕೂಡ ನೆನೆಸಿದ್ದೆ, ಹಾಗಾಗಿ ಕೂಡ ರುಬ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂಡಿ ಮಾಡಬೇಕು ಅನ್ನೋ ಟೆನ್ಷನೇ ಇರೋದಿಲ್ಲ. ಈ ರೀತಿ ಅಕ್ಕಿ ನೆನೆ ಹಾಕ್ಬಿಟ್ರೆ ಈಸಿಯಾಗಿ ಪಾಪು ಕೂಡ ಕೆಲವು ಸರಿ ಪಡ್ಡು ಅಥವಾ ಇಡ್ಲಿ ಏನಾದರೂ ಕೇಳ್ತಾರೆ, ಹಾಗಾಗಿ ಯಾವುದಾದ್ರೂ ಕೂಡ ಮಾಡ್ಕೊಡ್ಬೋದು ಅಂತೇಳಿ ನಾನು ದೋಸೆಗೆ ಅಥವಾ ಇಡ್ಲಿಗೆ ಪಡ್ಡಿಗೆ 3 ರೀತಿ ಬರೋ ರೀತಿ ಹಿಟ್ಟನ್ನ ರುಬ್ಕೊಳ್ತೀನಿ. ಮತ್ತೆ ನಾನು ನೈಟು ಫಸ್ಟ್ ಹಾಕ್ಕೊಳ್ತೀನಿ. ಮತ್ತು ನಾನು ಇದಕ್ಕೆ ಸೋಡಾ ಪುಡಿ ಏನು ಕೂಡ ಆ್ಯಡ್ ಮಾಡೋದಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಸೋಡಾ ಪುಡಿ ಹಾಕ್ಕೊಳ್ತೀನಿ. 1 ಅವರ್ ಮುಂಚೆನೇ ಸೋಡಾ ಪುಡಿ ಹಾಕಿಟ್ಟಾದ ನಂತರ ಮಾಡ್ಕೊಳ್ತೀನಿ ದೋಸೆ ಅಥವಾ ಪಡ್ಡು ಇಡ್ಲಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ, ಉಬ್ಬಿದ ರೀತಿ ಕೂಡ ಇಟ್ಟು ಬಂದಿರುತ್ತೆ. ಮೇಲ್ಗಡೆ ನಾನು ಭಾರವಾಗಿರೋದನ್ನ ಇಟ್ಬಿಟ್ಟು ಮುಚ್ಚಿ ಇಟ್ಬಿಡ್ತೀನಿ, ಹಾಗಾಗಿ ಉಬ್ಬಿ ರೀತಿಯಾಗಿರೋದ್ರೆ ಇಟ್ಟು ಈಸಿಯಾಗಿ ಕೂಡ ಬರುತ್ತೆ. ಈ ಪುಟ್ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಯಿತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.